ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ವಿಶೇಷವಾಗಿರುವಂಥ ಒಂದು ತಿಂಡಿಯೊಂದಿಗೆ ಬಂದಿದ್ದೀನಿ. ಇದಕ್ಕೆ ಗೊಜ್ಜವಲಕ್ಕಿ ಅಂತ ಕರೀತಾರೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಮುಂಚೆ ಎಲ್ಲ ಮಾಡ್ತಾಯಿದ್ರು. ಇದನ್ನು ಏಕಾದಶಿ ಟೈಮಲ್ಲಿ ಮಾಡ್ತಾಯಿದ್ರು. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ. ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಇದೆಲ್ಲ ಒಗ್ಗರಣೆಗೆ. ಆಮೇಲೆ ಇಂಗು, ನೆಕ್ಸ್ಟು ಕರಿಬೇವು, ರಸಂ ಪುಡಿ, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆಕಾಯಿ ಬೀಜ, ಆಮೇಲೆ ಕಾಯಿ ತುರಿ, ಆಮೇಲೆ ನಾನಿಲ್ಲಿ ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಮತ್ತು ಬೆಲ್ಲ, ಒಂದು 1/4 ಕಪ್ನಷ್ಟು ಬೆಲ್ಲ ಅಥವಾ ಸಣ್ಣ ಹಚ್ಚು ಇದ್ದರೆ ಸಾಕಾಗತ್ತೆ. ಅದೆರಡನ್ನೂ ನಾನಿಲ್ಲಿ 1 ಗಂಟೆ ಹೊತ್ತು ನೆನೆಸ್ಕೊಂಡು ರಸನ ತಕ್ಕೊಂಡಿದ್ದೀನಿ. ನಾನು ಇದನ್ನು ಜಸ್ಟ್ ಪಲ್ಪ್ ಮಾತ್ರ ಎತ್ಕೊಂಡಿದ್ದೀನಿ, ಇನ್ನು ಫಿಲ್ಟರ್ ಮಾಡ್ಕೊಂಡಿಲ್ಲ. ನಾನಿಲ್ಲಿ ನೆಕ್ಸ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ನಾವಿಲ್ಲಿ ದಪ್ಪ ಅವಲಕ್ಕಿ ಬೇಕಾದರೂ ತೊಗೋಬೋದು, ಇಲ್ಲ ಅಂತಂದರೆ ಮೀಡಿಯಮ್ ಅವಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಎರಡೂ ಬಳಸ್ಬೋದು, ಯಾವುದು ಮನೇಲಿ ಅವೈಲೇಬಲ್ ಇದೆಯೋ ಅದನ್ನು ತೊಗೋಬೋದು. ನೆಕ್ಸ್ಟ್ ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಒಂದು 4ರಿಂದ 5 ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಒಂದು ಕಪ್ ಅವಲಕ್ಕಿಗೆ 1 ಚಮಚದಷ್ಟು ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ. ನಾನು 3 ಕಪ್ನಷ್ಟು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 3 ಕಪ್ನಷ್ಟು 3 ಚಮಚದಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನ ನಾನಿಲ್ಲಿ ಹುರ್ಕೊಂಡು ಸೈಡಿಗೆ ತಿಡ್ಕೊತಾ ಇದ್ದೀನಿ. ನೆಕ್ಸ್ಟು ಅವಲಕ್ಕಿ ಕೂಡ ಅದೇ ರೀತಿ ಒಂದು ದೊಡ್ಡದು ದಪ್ಪ ತಳ ಇರೋವಂಥ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ 4ರಿಂದ 5 ನಿಮಿಷದಷ್ಟು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಏಕಾದಶಿ ಅಂತೆಲ್ಲ ಮಾಡ್ತೀವಲ್ಲ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನಲ್ಲ ಅಥವಾ ಅನ್ನ ಬಳಸಲ್ಲ. ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೊತೀವಿ. ಯಾವಾಗೂ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಹುಳಿ, ಖಾರ ಖಾರ, ಸಿಹಿ ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಅವಲಕ್ಕಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಇದು ಬೆಚ್ಚಗಾಗಲಿ. ನಾವು ಆಗಲೇ ಎಳ್ಳನ್ನ ಹುರಿದಿಟ್ಕೊಂಡಿದ್ವಲ್ಲ, ಅದಾಗಲೇ ತಣ್ಣಗಾಗಿದೆ. ಇವಾಗ ನಾನು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಆದರೆ ಸಾಕಾಗತ್ತೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅವಲಕ್ಕಿ ನಾವು ಹುರ್ಕೊಂಡಿದ್ವಲ್ಲ, ಆ ಅವಲಕ್ಕಿನ ಕೂಡ ನಾನಿಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ರವೆ ಥರ ಆಗಬೇಕು. ರವೆಗಿಂತ ಇನ್ನೂ ಸ್ವಲ್ಪ ಪುಡಿ ಆದ್ರೂ ನಡೆಯುತ್ತೆ, ಏನು ತೊಂದರೆ ಆಗೋಲ್ಲ. ಯಾಕೆಂದರೆ ನಾವು ಈ ಅವಲಕ್ಕಿನ ನಾವಿಲ್ಲಿ ಕೊನೆಯಲ್ಲಿ ನೆನೆಸ್ತೀವಿ. ಆ ನೆನೆಸ್ದಾಗ ಏನಾಗುತ್ತೆ, ಅದು ರವೆ ಥರ ಉಪ್ಪಿಟ್ಟು ಥರನೇ ಆಗೋಗುತ್ತೆ. ನೋಡಿ, ನಾವು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ನೋಡಲಿಕ್ಕೆ ಇದು ತುಂಬ ರವೆ ಆಗಿದೆ ಅನಿಸುತ್ತೆ, ಅಥವಾ ತುಂಬ ಹಿಟ್ಟಾಗಿದೆ ಅಂತ ಅಂದ್ಕೋಬೇಕು, ಆ ರೀತಿ ಅನಿಸುತ್ತೆ. ಸೊ ಏನೂ ತೊಂದರೆ ಇಲ್ಲ, ನೋಡ್ಲಿಕ್ಕೆ ಆ ಥರ ಅನಿಸುತ್ತೆ. ಬಟ್ ನಾವು ಗ್ರೈಂಡ್ ಮಾಡಿ ನಾವು ನೆನೆಸ್ತೀವಲ್ಲ, ಆವಾಗ ಸರಿಯಾಗತ್ತೆ. ಇವಾಗ ನೋಡಿದರೆ ಹಿಟ್ಟು ಥರ ಅನಿಸುತ್ತೆ, ಲೈಟಾಗಿ ರವೆ ಥರ ಇದೆ. ಈಗ ನಾನಿಲ್ಲಿ ಹುಣಸೆ ಹಣ್ಣು ಮತ್ತು ಬೆಲ್ಲನ ನೆನೆಸಿಟ್ಕೊಂಡಿದ್ನಲ್ಲ, ನಾನು ಇದನ್ನು ಫಿಲ್ಟ್ರ್ ಮಾಡಿ ಇದನ್ನು ಆ ಅವಲಕ್ಕಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಸೋಸ್ಕೊಂಡ್ರೆ ಸಾಕಾಗತ್ತೆ. ಅಥವಾ ನೀವು ಈ ಟೈಮಲ್ಲಿ ನಾವು ಸೋಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಮುಂಚೆನೇ ಸೋಸಿಟ್ಕೊಂಡ್ರೆ ಅದನ್ನು ಹಾಕ್ಕೊಳ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಲಿಕ್ಕೆ ಪ್ರೋಸೆಸ್ ತುಂಬ ಜಾಸ್ತಿ ಅನ್ನಿಸ್ಬೋದು. ಬಟ್ ನೀವು ಮಾಡೋಕ್ಕೆ ಶುರು ಮಾಡಿದರೆ, ಅಥವಾ ನಾವು ಎಲ್ಲ ಸಾಮಾನು ಒಂದು ಕಡೆ ಇಟ್ಕೊಂಡ್ಬಿಟ್ಟು ಮಾಡ್ಲಿಕ್ಕೆ ಶುರು ಮಾಡಿದರೆ, ಕ್ವಿಕ್ಕಾಗಿ ಏನಿಲ್ಲ ಅಂದರೆ 1/2-3/4 ಗಂಟೆ ಹೊತ್ತೊಳಗೆ ನಾವು ಮಾಡ್ಕೊಂಬಿಡ್ಬೋದು. ಏನು ಅಂದರೆ ಇದಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಮುಂಚೆನೇ ನೆನೆಸಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ನಾನಿಲ್ಲಿ ಹುಣಸೆ ಹಣ್ಣು ಮತ್ತು ಬೆಲ್ಲದ ನೀರನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರಸಂ ಪುಡಿ ಹಾಕ್ಕೊಂಡಿದ್ದೀನಿ. ರಸಂ ಪುಡಿ ನಾನು 3 ಚಮಚದಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅವು ಬಿಳಿ ಎಳ್ಳು ಯಾವ ಅಳತೆನಲ್ಲಿ ತೊಗೊಂಡಿದ್ವು, ರಸಂ ಪೌಡರ್ ಕೂಡ ಅದೇ ಅಳತೆನಲ್ಲಿ ನಾನಿಲ್ಲಿ ತೊಗೊತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿನ 3 ಕಪ್ ತೊಗೊಂಡಿದ್ದೀನಲ್ವ, ಅದಕ್ಕೆ ಸಾರಿನ ಪುಡಿನೂ 3 ಚಮಚದಷ್ಟು ನಾನಿಲ್ಲಿ ಬೆಳೆಸೀನಿ. ಉಪ್ಪು ನಾವು ರುಚಿಗೆ ತಕ್ಕಷ್ಟು ನಾವು ಹಾಕ್ಕೊತೀವಿ. ಇವಾಗ ಇದನ್ನು ಚೆನ್ನಾಗಿ ಹುಳಿ ಮತ್ತು ಖಾರ, ಉಪ್ಪು ಎಲ್ಲ ಕಡೆ ಹೊಂದೋ ರೀತಿ ಚೆನ್ನಾಗಿ ಇದನ್ನು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಕಲಿಸಿದ್ದೀನಿ. ಬಟ್ ಇದು ತುಂಬ ಡ್ರೈ ಅನಿಸುತ್ತೆ. ಈಗ ಏನಿಲ್ಲ ಅಂದರೆ 1/2-3/4 ಕಪ್ನಷ್ಟು ಇದಕ್ಕೆ ನೀರು ಇಡಿಸುತ್ತೆ. ಲೈಟಾಗಿ ಮುದ್ದೆ ಅನ್ನಿಸ್ಬೇಕು. ಆ ರೀತಿ ನಾವಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಒಂದು ಸತಿ ಜಾಸ್ತಿ ಹಾಕ್ಕೊಂಬಿಟ್ರೆ ಮತ್ತು ಆಮೇಲೆ ತುಂಬ ಜಾಸ್ತಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ.
ಒಂದು ಮುಕ್ಕಾಲು ಕಪ್ನಷ್ಟು ಹಿಡಿಯುತ್ತೆ, ಆರಾಮಾಗಿ ಮುಕ್ಕಾಲು ಕಪ್ನಷ್ಟು ನೀರು ಹಿಡಿಯುತ್ತೆ. ಇವಾಗ ನಾನು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದು 1/4 ಗಂಟೆ ಅಥವಾ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಅದೆಲ್ಲ ನೆಂದ್ಕೊಂಡ್ಬಿಡುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ 1/4 ಚಮಚದಷ್ಟು, ಜೀರಿಗೆ 1/4 ಚಮಚದಷ್ಟು, ನೆಕ್ಸ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ನಾನು ಕರಿಬೇವು ಯಾವಾಗೂ ಒಣಗಿಸ್ಬಿಟ್ಟು ಹಾಕ್ಕೊತೀನಿ, ಆವಾಗ ತುಂಬ ದಿನ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ನಾನಿಲ್ಲಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಬಂದುಬಿಟ್ಟು 3/4 ಚಮಚದಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಕಡಲೆಕಾಯಿ ಬೀಜ 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವಿಲ್ಲಿ ಹುರ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿದ್ದರೆ ಉರಿ ಸಾಕಾಗತ್ತೆ. ಬೇಕು ಅಂದರೆ ನಾವಿಲ್ಲಿ ಅರಿಶಿನ ಹಾಕ್ಕೋಬೋದು. ನಾನಿಲ್ಲಿ 1 ಚಿಟಿಕೆ ಅಷ್ಟು, 1 ರಿಂದ 2 ಚಿಟಿಕೆ ಅಷ್ಟು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅಂದವಾಗ ನಾವು ಮುಚ್ಚಿಟ್ಟಿದ್ವಿ ಅಲ್ಲ ಅವಲಕ್ಕಿನ ಮಿಕ್ಸ್ಚರು, ಅದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಆಗಲೇ ಎಷ್ಟು ನೀರಿತ್ತು, ಇವಾಗ ನೀರೆಲ್ಲ ಹೀರ್ಕೊಂಡಿದೆ ಅಲ್ಲ, ಎಷ್ಟು ಕ್ಲೀನಾಗಿ ರವೆ ಉಪ್ಪಿಟ್ಟಿನ ರವೆ ಹಾಕಿದ್ದೀವಿ ಅನ್ನೋ ರೀತಿ ಅನಿಸುತ್ತೆ. ನೋಡಿ ಇಷ್ಟು ಡ್ರೈ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಾದಮೇಲೆ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು. ನಮಗೊಂದು ವೇಳೆ ತುಂಬ ಡ್ರೈ ಅನ್ನಿಸ್ತು ಅಂದರೆ ಇವಾಗ ಕೂಡ ನಾವು ಒಂದು 2 ರಿಂದ 3 ಚಮಚದಷ್ಟು ಅಥವಾ ಒಂದು ಸ್ವಲ್ಪ ನೀರನ್ನ ನಾವಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೂ ಈ ರೀತಿ ಒಗ್ಗರಣೆನಲ್ಲಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಎಲ್ಲ ಒಂದ್ಸರಿ ಮಿಕ್ಸ್ ಆದಮೇಲೆ ಮುಂದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ನಾವು ನೀರು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಒಗ್ಗರಣೆ ಎಲ್ಲ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ. ಕ್ವಿಕ್ಕಾಗಿ ಮಾಡೋದು ಅಂದರೆ ಈ ರೀತಿ ಸಾರಿನ ಪುಡಿ ಹಾಕಿ ಮಾಡೋದು. ಇಲ್ಲ ನಮಗೆ ಸಾರಿನ ಪುಡಿ ಬೇಡ ಅಂತಂದರೆ ಎಲ್ಲ ಮಸಾಲೆನೂ ಪುಳಿಯೋಗರೆ ಮಸಾಲೆಗಳೇನಿರುತ್ತಲ್ಲ ಅದೇ ರೀತಿ ಹುರ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಕೊಬೋದು ನಾವು. ಈ ರೆಸಿಪಿ ನಾನು ನಮ್ಮ ದೊಡ್ಡಮ್ಮನಿಂದ ಕಲ್ತಿದ್ದು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಹೋದಾಗೆಲ್ಲ ನಮಗೆ ಇಷ್ಟ ಅಂತ ಹೇಳಿ ಮಾಡಿಕೊಡ್ತಾಯಿದ್ರು. ಹಾಗಾಗಿ ಈ ರೀತಿ ರೆಸಿಪಿನ ನಾನು ತೋರಿಸೋಣ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಕೈಯಾಡಿ ಒಂದು 4 ರಿಂದ 5 ನಿಮಿಷ ನಾವು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ನಾನಿಲ್ಲಿ ನಾವು ಎಳ್ಳು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಎಳ್ಳಿನ ಪುಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ರುಚಿಗೆ, ಆಮೇಲೆ ಫ್ರೆಶ್ ತುರಿದಿರೋ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ರಿಂದ ಅರ್ಧ ಕಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಬಿಸಿ ಮಾಡಿದ್ರೆ ಸಾಕಾಗತ್ತೆ. ಈ ಸ್ಟೇಜಲ್ಲಿ ನಿಮಗೇನಾದ್ರು ಡ್ರೈ ಅನಿಸಿದರೆ ಅಥವಾ ಉಪ್ಪು ಹುಳಿ ಅಥವಾ ಖಾರ ಏನಾದರೂ ಬೇಕು ಅನಿಸಿದರೆ ರುಚಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಳ ಮುಚ್ಚಿ ಬಿಸಿ ಮಾಡಿಕೊಂಡ್ರೆ ನಮ್ಮದು ಗೊಜ್ಜು ಅವಲಕ್ಕಿ ರೆಡಿಯಾಗತ್ತೆ. ನೋಡಲಿಕ್ಕೆ ಪ್ರೊಸೀಜರ್ ಜಾಸ್ತಿ ಅನ್ನಿಸ್ಬೋದು, ನೀವು ಮಾಡ್ತಾ ಹೋದರೆ ಖಂಡಿತ ಹೇಳ್ತೀನಿ ಜಾಸ್ತಿ ಅಂತ ಎಲ್ಲೂ ಅನಿಸಲ್ಲ. ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾವು ಹುಣಸೆಹಣ್ಣು ಬೆಲ್ಲ ನೆನೆಸ್ಬಿಟ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಆಗೋಗ್ಬಿಡತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಇನ್ಸ್ಟಂಟ್ ಸಾರಿನ ಪುಡಿ ಬಳಸ್ಬಿಟ್ಟು ಗೊಜ್ಜು ಅವಲಕ್ಕಿನ ಹೇಗೆ ಮಾಡೋದು ಅಂಥೇಳಿ ನೀವು ಕೂಡ ಇದನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.